ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದ್ರೆ, ಈಗ ತಾನೇ ಮೊನ್ನೆ 4 ದಿನದ ಮುಂಚೆ ಸಚಿವ ಸಂಪುಟದ ನಮ್ಮ ನೂತನ ಮುಖ್ಯಮಂತ್ರಿ ಆದಂತ ನಮ್ಮ ನೆಚ್ಚಿನ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ. ಆ ರಚನೆಯಲ್ಲಿ ಕ್ಯಾಬಿನೆಟ್ 13 ಜನ ಸಚಿವರನ್ನು ಕ್ಯಾಬಿನೆಟ್ ಅಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ಟಿದ್ದಾರೆ. ಕೈ ಬಿಟ್ಟಿರೋದು ಕಾರಣ ಹೈಕಮಾಂಡ್ಗೆ ಏನ್ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದ್ರ ಬಗ್ಗೆ ನಾವು ಏನಿಲ್ಲ, ನಾವೇನು ಎಲ್ಲ ಕೇಳ್ಕೊತಾ ಇದೀವಿ ಅಂದ್ರೆ, ಜಮೀರ್ ಅಹಮದ್ ಅವರು ಒಬ್ಬ ಸರ್ವ ಜನಾಂಗದ ನಾಯಕ, ಬರೀ ಒಂದ್ ಸಮುದಾಯದ ನಾಯಕ ಅಲ್ಲ, ಪೂರ್ತಿ ರಾಜ್ಯದಲ್ಲಿ ಸರ್ವ ಜನಾಂಗದ ಎಲ್ಲಾ ಜಾತಿ ಧರ್ಮಗಳಿಗೆ ಗೌರವ ಕೊಟ್ಟು ಕೆಲಸ ಮಾಡಿರುವಂತ ಒಬ್ಬ ಶ್ರೀಮಂತ ನಾಯಕ ಅಂದ್ರೆ ಬಿಜೆಡ್ ಜಮೀರ್ ಅಹಮದ್ ಖಾನ್. ಇದರಲ್ಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಕೈ ಬಿಟ್ಟಿರೋದ್ರಿಂದ ಎಲ್ಲಾ ಸಮುದಾಯದವರಿಗೆ ಬಹಳ ನೋವಾಗಿದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ಗೆ ಏನ್ ನಾವು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ಏನೀಗ ತಿರ್ಗಾ ಒಂದು 15-20 ದಿವಸದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಯ್ತದೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸಂಪುಟದಲ್ಲಿ ತಗೊಂಡು ಅವ್ರಿಗೆ DCM ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಅವ್ರ ಅಭಿಮಾನಿಗಳು ಏನ್ ನಾವು ಸೇರಿದ್ದೇವೆ, ಎಲ್ಲ ಅಂಬೇಡ್ಕರ್ ಸೇನಾದವರು ಇರ್ಬೋದು, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನ ಬಳಗ ಇರ್ಬೋದು, ಮತ್ತು ಅವ್ರ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಅವರು ಯಾರು ಅವ್ರಿಗೆ ಅಭಿಮಾನ ಮಡಗಿದ್ದಾರೆ ಎಲ್ಲ ಇಲ್ಲಿ ಸೇರಿದ್ದಾರೆ. ನಾವು ಏನ್ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಬಿಟ್ಟು ಒಂದು ಉಪಮುಖ್ಯಮಂತ್ರಿ ಮಾಡ್ಬೇಕಂತ ನಾವೆಲ್ಲ ಒಂದು ಬೇಡಿಕೆನ ಇಡ್ತಾ ಇದೀವಿ. ಏನ್ ನಾವು ಬಾಬಾ ಅಂಬೇಡ್ಕರ್ ಸಾಹೇಬರು ಸ್ಟ್ಯಾಚ್ಯೂ ಮುಂದೆ ಸೇರಿ ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಹೈಕಮಾಂಡ್ಗೆ ಒಂದು ಮೆಸೇಜ್ ತಲುಪಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. DK ಶಿವಕುಮಾರ್ ಸಾಹೇಬರು CM ಸ್ಥಾನಕ್ಕೆ ಆಗಾರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ, ಬಿಜೆಡ್ ಜಮೀರ್ ಅಹಮದ್ ಸಾಹೇಬ್ರ ಜೊತೆಲಿ ಅನ್ಯಾಯ ಆಗತ್ತೆ, ನಮ್ಗೆಲ್ಲರಿಗೂ ದುಃಖ ಇದೆ. ಅವ್ರಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ ಒಂದು ಸ್ಥಾನಮಾನ ಸಿಗ್ಬೇಕು, ಅವ್ರಿಗೆ DCM ಮಾಡ್ಬೇಕು ಅಂತ ನಾವು ಎಲ್ಲ ಒಗ್ಗಟ್ಟಾಗಿ ಒಂದು ಮೆಸೇಜ್ ಎಲ್ಲರೂ ಎಲ್ಲ ಸಮುದಾಯರು ಇಲ್ಲಿ ಬಾಬಾ ಅಂಬೇಡ್ಕರ್ ಸೇನಾ ಅವ್ರು ಬಂದವ್ರೆ, ರೈತರ ಸಂಘದವ್ರು ಬಂದವ್ರೆ, ಹಿಂದೂ ವರ್ಗಲಿದವ್ರು ಬಂದವ್ರೆ, ಅಲ್ಪಸಂಖ್ಯಾತರು ಬಂದವ್ರೆ, ಕನ್ನಡ ಪರ ಅವ್ರು ಬಂದವ್ರೆ, ಆಮೇಲೆ ಬಿಜೆಡ್ ಸೇನೆ ಅಭಿಮಾನಿಗಳು ಬಂದವ್ರೆ, ಆಮೇಲೆ ನಗರಸಭೆ ಸದಸ್ಯರು ಬಂದವ್ರೆ, ಆಮೇಲೆ ಎಲ್ಲ ಮುಖಂಡರು ಬಂದವ್ರೆ. ಜಮೀರ್ ಅಹಮದ್ ಸಾಹೇಬ್ರಿಗೆ ಒಂದು ಸ್ಥಾನಮಾನ ಸಿಕ್ಕಿಲ್ಲ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ನಾವು ಕೋರ್ತೀವಿ, ಎಲ್ಲ ಸೇರಿದ್ವಿ. ಅವರು ಎಂತ ಮಾಸ್ ಲೀಡರ್ ಅಂದ್ರೆ, ಅವರು ಜಾತಿ ಭೇದ ಏನೂ ನೋಡಲ್ಲ, ಅಹಿಂದ ನಾಯಕ. ಅವರು ಬೇರೆ ಎಲ್ಲೂ ಇಲ್ಲ, ಚನ್ನಪಟ್ಟಣದಲ್ಲಿ ಅವ್ರು ಬಂದಕ್ಕೆ 100% ವೋಟ್ ಮಾಡಿದ್ದೀವಿ ನಮ್ಮ ಮುಸ್ಲಿಂ ಜನಾಂಗದವರು. ನಮ್ಮ ಮತ್ತು ಕೇರಳ ಹೋಗಿ 28ರಲ್ಲಿ 23 ಗೆದ್ಕೊ ಬಂದವ್ರೆ. ತೆಲಂಗಾಣದಲ್ಲಿ ಯಾವತ್ತೂ ಕಾಂಗ್ರೆಸ್ ಇರಲಿಲ್ಲ, ಅಲ್ಲಿ ಲೋಕಲ್ ಪಾರ್ಟಿಗಳು ಇದ್ದಿದ್ದು. ಈಗ ತೆಲಂಗಾಣದಲ್ಲಿ ಅವರು ಹೋದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಬಂತು. ಆ ಜಮೀರಣ್ಣಂದನೇ ಕಾಂಗ್ರೆಸ್ ಪಾರ್ಟಿ ಬಂದಿರೋದಲ್ಲಿ ಮಾನ್ಯ DK ಸಾಹೇಬರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ನಾಯಕರು ನಾವು ಕೇಳ್ಕೊಳ್ಳೋದಿಷ್ಟೇ, ಬಿಜೆಡ್ ಜಮೀರ್ ಅಹಮದ್ ಒಳ್ಳೆ ಗುಣ ಐತೆ, ಒಳ್ಳೆ ಕೆಲಸ ಮಾಡೋರು, ಎಲ್ಲ ನೋಡಿದ್ದೀನಿ ಅವ್ರ ಬಗ್ಗೆಯಲ್ಲಿ, ಎಲ್ಲ ಗೊತ್ತಿದೆ. ದಯವಿಟ್ಟು ಅವ್ರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಅವ್ರಿಗೆ ದಯವಿಟ್ಟು ಅವ್ರಿಗೆ ಉಳಿಸ್ಕೋಬೇಕು ಅಂತ, ಅವ್ರಿಗೆ ಇದು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.